ನಮಸ್ಕಾರ ಸ್ನೇಹಿತರೆ, ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತೆಲುಗು ಚಿತ್ರರಂಗವನ್ನು ತಗೊಂಡ್ರೆ ಅಲ್ಲಿ ಕೆಲವೊಂದು ನಟರು ಅವರ ಭಾಷೆಯಲ್ಲಿ ನಟಿಸಿದ್ರೂ ಸಹ ಬೇರೆ ಭಾಷೆಗಳಲ್ಲೂ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಹೊಂದಿರುತ್ತಾರೆ. ಅಂತವರಲ್ಲಿ ಸೂಪರ್ ಸ್ಟಾರ್ ಮಹೇಶ್ ಬಾಬು ಕೂಡ ಒಬ್ರು. ತಂದೆ ಸೂಪರ್ ಸ್ಟಾರ್ ಆಗಿದ್ರೂ ತಮ್ಮ ಸ್ವಂತ ಪ್ರತಿಭೆ ಹಾಗೂ ಪರಿಶ್ರಮದ ಮೂಲಕ ತೆಲುಗು ಚಿತ್ರರಂಗ ಸೇರಿದಂತೆ ಬೇರೆ ಭಾಷೆಗಳಲ್ಲೂ ಸಹ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿದ್ದಾರೆ. ವಯಸ್ಸು 49 ಆಗಿದ್ರೂ ನೋಡೋಕೆ 20ರ ಹುಡುಗನ ರೀತಿಯಲ್ಲಿ ಕಾಣಿಸ್ತಾರೆ. ಒಂದು ವೇಳೆ ಭಾರತೀಯ ಚಿತ್ರರಂಗದಲ್ಲಿ ಯಾರಿಗಾದರೂ ಹಾಲಿವುಡ್ ಸಿನಿಮಾಗಳು ಅವಕಾಶ ಹುಡುಕಿಕೊಂಡು ಬರುತ್ತವೆ ಅಂತಂದ್ರೆ ಅದರಲ್ಲಿ ಮಹೇಶ್ ಬಾಬು ಕೂಡ ಒಬ್ರು ಆಗಿರ್ತಾರೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನು ಸಿನಿಮಾಗಳ ವಿಚಾರಕ್ಕೆ ಬಂದ್ರೆ ಅದರಲ್ಲೂ ಕೂಡ ಸೂಪರ್ ಸ್ಟಾರ್ ಮಹೇಶ್ ಬಾಬು ನಂಬರ್ 1. ಕಲೆಕ್ಷನ್ ವಿಚಾರದಲ್ಲೂ ಅವರ ಸಿನಿಮಾಗಳು ರೆಕಾರ್ಡ್ ಬ್ರೇಕಿಂಗ್ ದಾಖಲೆಗಳನ್ನು ಮಾಡುತ್ತವೆ. ಅದರ ಜೊತೆಗೆ ಅವರು ತಮ್ಮ ಸಿನಿಮಾಗಳ ಮೂಲಕ ಸಮಾಜಕ್ಕೆ ನೀಡುವ ಸಂದೇಶಗಳೂ ಸೂಪರ್. ಸಂಭಾವನೆ ವಿಚಾರದಲ್ಲೂ ತೆಲುಗು ಚಿತ್ರರಂಗದ ನಟರಲ್ಲಿ ಅಗ್ರಗಣ್ಯರಾಗಿ ಕಾಣಿಸಿಕೊಳ್ತಾರೆ. ಸಿನಿಮಾ ಯಾವುದೇ ರೀತಿಯಲ್ಲಿ ಇದ್ರೂ ಮಹೇಶ್ ಬಾಬು ಹೀರೋ ಆಗಿದ್ದಾರೆ ಅಂದ್ರೆ ಆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಗೆಲ್ಲೋದು ಖಂಡಿತ ಅನ್ನೋದು ತೆಲುಗು ಮಂದಿಯ ನಂಬಿಕೆ. 100 ಕೋಟಿ ರೂಪಾಯಿಗಳ ಆಸ್ತಿಯ ಒಡೆಯ ಆಗಿರುವಂತಹ ಮಹೇಶ್ ಬಾಬು ಅವರ ಬಳಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತಹ ದುಬಾರಿ ಕಾರುಗಳು ಕೂಡ ಇದ್ದಾವೆ. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಮಹೇಶ್ ಬಾಬು ಅವರ ಬಳಿ ಇರುವಂತಹ ಅತ್ಯಂತ ದುಬಾರಿ ಬೆಲೆಯ ಕಾರುಗಳು ಯಾವ್ಯಾವು ಎಂಬುದನ್ನು ತಿಳಿಯೋಣ. ಮೊದಲನೇದಾಗಿ ಮಹೇಶ್ ಬಾಬು ಅವರ ಬಳಿ ಕಾಣಿಸಿಕೊಳ್ಳುವಂತಹ ದುಬಾರಿ ಕಾರು ಅಂದ್ರೆ ಅದು ಮರ್ಸಿಡೀಸ್ ಬೆಂಜ್ ಇ ಕ್ಲಾಸ್. ನೋಡೋದಕ್ಕೆ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಈ ಕಾರಿನ ಬೆಲೆ ಸರಿಸುಮಾರು 76ರಿಂದ 88 ಲಕ್ಷ ರೂಪಾಯಿಗಳವರೆಗೆ ಇದೆ. ಇನ್ನು ಈ ಕಾರಿನ ಟಾಪ್ ಸ್ಪೀಡ್ ಬಗ್ಗೆ ಮಾತನಾಡುವುದಾದ್ರೆ ಭರ್ಜರಿ 242 ಕಿಲೋಮೀಟರ್ಗಳ ಟಾಪ್ ಸ್ಪೀಡ್ ನಲ್ಲಿ ಇದು ಓಡುತ್ತದೆ. ಇನ್ನು ಎರಡನೆಯದಾಗಿ ಮರ್ಸಿಡೀಸ್ GL ಕ್ಲಾಸ್ ಕಾರ್ ಕೂಡ ಮಹೇಶ್ ಬಾಬು ಅವರ ಬಳಿ ಇದೆ. ಇದರ ಬೆಲೆ ಸರಿಸುಮಾರು 77 ಲಕ್ಷದಿಂದ 1.79 ಕೋಟಿ ರೂಪಾಯಿಗಳವರೆಗೆ ಇದೆ. ಇನ್ನು ಇದರ ಟಾಪ್ ಸ್ಪೀಡ್ ಬಗ್ಗೆ ಮಾತನಾಡುವುದಾದರೆ ಬರೋಬ್ಬರಿ 222 ಕಿಲೋಮೀಟರ್ಗಳ ಸ್ಪೀಡ್ ನಲ್ಲಿ ಓಡುತ್ತದೆ. ಕೇವಲ ಪೆಟ್ರೋಲ್ ಅಥವಾ ಡೀಸೆಲ್ ಕಾರುಗಳು ಮಾತ್ರವಲ್ಲದೆ ಪರಿಸರ ಸ್ನೇಹಿಯಾಗಿರುವಂತಹ ಕಾರುಗಳಲ್ಲೂ ಕೂಡ ಮಹೇಶ್ ಬಾಬು ಅವರಿಗೆ ಒಲವು ಇದೆ ಅನ್ನೋದನ್ನ ಈ ಮುಂದಿನ ಕಾರು ತೋರಿಸಿಕೊಡುತ್ತೆ. ಆಡಿ ಇ-ಟ್ರಾನ್ ಕಾರಿನ ಬಗ್ಗೆ ನಾವು ಮಾತಾಡ್ತಿರೋದು. ಎಲೆಕ್ಟ್ರಿಕ್ ಕಾರ್ ಆಗಿರುವಂತಹ ಈ ಕಾರು ಬರೋಬ್ಬರಿ 200 ಕಿಲೋಮೀಟರ್ಗಳ ಟಾಪ್ ಸ್ಪೀಡ್ ನಲ್ಲಿ ಚಲಿಸುತ್ತೆ. ಇದರ ಬೆಲೆ 1ರಿಂದ 1.25 ಕೋಟಿ ರೂಪಾಯಿಗಳವರೆಗೆ ಇದೆ. ಈ ಲಿಸ್ಟಿನಲ್ಲಿ ಕಾಣಿಸಿಕೊಳ್ಳೋ ಕೊನೆ ಕಾರು ಅಂದ್ರೆ ಅದು ಲ್ಯಾಂಬೋರ್ಗಿನಿ ಗಲಾರ್ಡೋ. ಹಳದಿ ಬಣ್ಣದಲ್ಲಿ ರಾಜನ ರೀತಿಯಲ್ಲಿ ಕಾಣಿಸಿಕೊಳ್ಳುವಂತಹ ಈ ಕಾರು ಬರೋಬ್ಬರಿ 325 ಕಿಲೋಮೀಟರ್ಗಳ ಟಾಪ್ ಸ್ಪೀಡ್ ನಲ್ಲಿ ಓಡುತ್ತದೆ. ಕಾರಿನ ಬೆಲೆ ಕೂಡ 1.8ರಿಂದ 2.92 ಕೋಟಿ ರೂಪಾಯಿಗಳವರೆಗೆ ಇದೆ. ಇದೇ ರೀತಿ ಸಾಕಷ್ಟು ಕಾರುಗಳನ್ನು ಮಹೇಶ್ ಬಾಬು ಅವರ ಬಳಿ ನೀವು ಕಾಣಬಹುದಾಗಿದೆ. ಕೇವಲ ಈ ಐಷಾರಾಮಿತನ ಮಾತ್ರ ಅಲ್ಲದೆ ಮಹೇಶ್ ಬಾಬು ಇಲ್ಲಿಯವರೆಗೆ ತಮ್ಮ ಸ್ವಂತ ಖರ್ಚಿನಿಂದ 1000ಕ್ಕಿಂತಲೂ ಹೆಚ್ಚಿನ ಮಕ್ಕಳ ಹೃದಯ ಚಿಕಿತ್ಸೆ ಮಾಡಿಸಿದ್ದಾರೆ ಅನ್ನೋದು ಅವರನ್ನು ನಾವೆಲ್ಲರೂ ಇಷ್ಟಪಡೋದಕ್ಕೆ ಇರುವಂತಹ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಕೇವಲ ನಟನೆ ಮಾತ್ರ ಅಲ್ಲದೆ ನಿಜ ಜೀವನದಲ್ಲೂ ಕೂಡ ನಿಜವಾದ ನಾಯಕ ನಟನ ರೀತಿಯಲ್ಲಿ ಕಾಣಿಸಿಕೊಳ್ಳುವ ಮಹೇಶ್ ಬಾಬು ಅವರನ್ನು ನಾವೆಲ್ಲರೂ ಮೆಚ್ಚಿಕೊಳ್ಳದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಇದೇ ಮಹೇಶ್ ಬಾಬು ಅವರ ದುಬಾರಿ ಕಾರುಗಳ ಕಲೆಕ್ಷನ್ ಸ್ನೇಹಿತರೆ. ಇವುಗಳಲ್ಲಿ ನಿಮ್ಮ ಫೇವರಿಟ್ ಕಾರ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.